ಬ್ರೋ ಮ್ಯಾಮ್ ನಿಮಗೆ ಹೆಂಗೆ ಪರಿಚಯ ಆದರು, ಏನು ಕತೆ? ಫಸ್ಟು ನಾನು ವಿಜಯ್ ಸಂಕಲ್ಪ ಗ್ರೂಪ್ ಸಿ ಬ್ಯಾಚ್ಗೆ ಸೇರಿಕೊಂಡಿದ್ದೆ. ಆದರೆ ಮ್ಯಾಮ್ ನನಗೆ ಮೆಂಟರಾಗಿ ಸಿಕ್ಕಿರಲಿಲ್ಲ. ಅದಾದಮೇಲೆ ಕಲ್ಕಿ ಪ್ರೋಗ್ರಾಮ್ದು ಅದರಲ್ಲಿ ಮ್ಯಾಮ್ ನನಗೆ ಮೆಂಟರಾಗಿ ಸಿಕ್ತರು. ಫಸ್ಟು ಸ್ಟಾರ್ಟಿಂಗಲ್ಲಿ ಮೇಡಮ್ ಅಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಬಟ್ ಅವ್ರು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟು ಸ್ಟಾರ್ಟಿಂಗ್ ಡೇ ಅಲ್ಲಿ ವಿಡಿಯೋ ಕಾಲಲ್ಲಿ ಅವರು ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯ್ತು. ಏಕೆಂದರೆ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಮ್ಯಾಮು, ಆ್ಯಂಡ್ ತುಂಬ ಫ್ರೆಂಡ್ಲಿ ಕೂಡ ಅವರು. ಆ್ಯಂಡ್ ಏನಂದರೆ ಯಾವ ಥರ ಓದಬೇಕು, ಏನೇನು ಆ್ಯಡಪ್ ಮಾಡಬೇಕು ಅನ್ನೋದು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ಅವತ್ತದು ಏನು ಅಂದರೆ ಒಂದು ಇದು ಕೊಟ್ಟಿರ್ತಾರಲ್ಲ, ಅದನ್ನು ಕಂಪ್ಲೀಟ್ ಮಾಡಿದ್ರಾ ಅಂತ ಹೇಳ್ಬಿಟ್ಟು ಎವ್ರಿ ಡೇ ಅವರು ನಮ್ಮನ್ನು ವಿಚಾರಿಸ್ಕೊತ ಹೋಗ್ತಾರೆ. ಎಲ್ಲರೂ ಮ್ಯಾಮ್ ಬೈತಾರೆ, ಮ್ಯಾಮ್ ತುಂಬ ಸ್ಟ್ರಿಕ್ಟು ಅಂತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮ್ಯಾಮ್ ಸ್ಟ್ರಿಕ್ಟ್ ಇರ್ಬೋದು, ಬಟ್ ಆದರೆ ಅವ್ರು ಹೇಳ್ತಾ ಇರೋದು ನಮ್ಮ ಒಳ್ಳೇದಕ್ಕೋಸ್ಕರನೇ. ಅದನ್ನು ನಾವು ತಿಳ್ಕೊಂಡು ಅವ್ರು ಏನು ಹೇಳ್ತಾರೋ ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಓಕೆ ಬ್ರೋ, ಇವತ್ತು ಮ್ಯಾಮ್ ಬರ್ಡೇ ಬ್ರೋ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಏನು ವಿಶ್ ಮಾಡ್ತೀರಾ? ಮ್ಯಾಮು ಇವತ್ತು ಬರ್ಡೇ ಆಗಿರೋದ್ರಿಂದ ಅವರಿಗೆ ವಿಶಸ್ ತಿಳಿಸ್ತಾ ಇದ್ದೀನಿ. ವಿಶ್ ಹ್ಯಾಪಿ ಬರ್ಡೇ ಮ್ಯಾಮ್. ಆ್ಯಂಡ್ ನಿಮ್ಮ ವಿಶಸ್ಸು ಬೇಗ ಕಾಣಲಿ ಅಂತ ನಾನು ಬಯಸ್ತೀನಿ. ಬ್ರೋ, ನಿಮಗೆ ರಶ್ಮಿ ಮೇಡಮ್ ಹೆಂಗೆ ಪರಿಚಯ ಆದರೂ ಹೇಳಿ ಬ್ರೋ. ಬ್ರೋ, ರಶ್ಮಿ ಮ್ಯಾಮ್ದು ಮುಂಚೆ ವೀಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಬಟ್ ಅವಾಗೇನು ಪರಿಚಯ ಇರಲಿಲ್ಲ. ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ ನಾನು. ತುಂಬ ವರ್ಷ ಆಯಿತು ಫೀಲ್ಡಿಗೆ ಬಂದು, ಏನೂ ಆಗ್ತಾ ಇಲ್ವಲ್ಲ ಅಂತ. ಸೊ ಆ ಟೈಮಲ್ಲಿ ಕಲ್ಕಿ ಮೆಂಟರ್ಶಿಪ್ ಅಂತ ಬಂತು. ಸೊ ಇರೋ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು, ಯಾಕೆ ಬೇಕು ಮೆಂಟರ್ಶಿಪ್ಪು ಅಂತ. ಸೊ ತುಂಬ ಲಾಸ್ಟ್ ಮೂಮೆಂಟ್ವರೆಗೂ, ಇಂಟರ್ವ್ಯೂಗೆ ಹೋಗೋವರೆಗೂ ಡೌಟಲ್ಲೇ ಇದ್ದೆ, ಹೋಗ್ಲಾ ಬೇಡವಾ ಅಂತ. ಫೈನಲಿ ಹೋದೆ ಮೆಂಟರ್ಶಿಪ್ಪಿಗೆ. ಇಂಟರ್ವ್ಯೂ ಎಲ್ಲ ಆಯಿತು. ಅದಾದಮೇಲೆ ಕಲ್ಕಿ ಬ್ಯಾಚಲ್ಲಿ ನೀವು ಇದ್ದೀರಾ ಅಂತ ಅಂದರು. ಸರಿ ಆಯಿತು. ಆಮೇಲೆ ಮೆಂಟರ್ ಅಲಾಟ್ ಮಾಡಿದ್ರು, ರಶ್ಮಿ ಮ್ಯಾಮ್ ಸಿಕ್ಕರು. ಸೊ ಪ್ರೀವಿಯಸ್ಲಿ ಎಲ್ಲ ಹೇಳಿ ಕಳಿಸಿದ್ರು, ಸಂಕೇತ್ ಸರ್ ಹತ್ರ ಸೇರ್ಕೊಳ್ಳಿ ಅಂತ. ಸೊ ರಶ್ಮಿ ಮ್ಯಾಮ್ ಸಿಕ್ಕರು, ಏನು ಮಾಡಲಿ, ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಮುಂಚೆ ಕನ್ಫ್ಯೂಷನ್ಗಳಿದ್ದೆ, ಇನ್ನೂ ಜಾಸ್ತಿ ಕನ್ಫ್ಯೂಷನ್, ಸಂಕೇತ್ ಸರ್ ಹತ್ರ ಹೋಗ್ಲಾ, ರಶ್ಮಿ ಮ್ಯಾಮ್ ಹತ್ರ ಇರಲ್ಲ ಅಂತ. ಫೈನಲಿ ಇರಲಿ, ಏನೋ ಬಂದಿದೆ. ಯಾವುದೋ ಕನೆಕ್ಷನ್ ಆಗಬೇಕಂದ್ರೆ ಇಡೀ ಯೂನಿವರ್ಸಲ್ಲಿ ಏನೋ ಒಂದು ಮುಂಚೆ ಒಂದು ಪ್ರೀ ಡಿಸೈಡೆಡ್ ಇರುತ್ತಂತೆ. ಸೊ ಇರಲಿ ನೋಡೋಣ ಅಂದ್ಕೊಂಡು 2 ದಿನ ಕ್ಲಾಸ್ ಕೇಳಿದೆ. ಆಮೇಲೆ ನನಗೆ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ವಾರ ನಾನು ಸಂಜೆ ಅವ್ರದ್ದು ಮಾನಿಟ್ರಿಂಗ್ ಕ್ಲಾಸ್ನ ಬಿಟ್ಟೆ. ಸೊ ಆ ವಾರ ಏನು ಬಿಟ್ಟೆ, ಆ ವಾರ ನಾನು ಓದಲೇ ಇಲ್ಲ. ನಾನು ಅದಕ್ಕೆ ಅಂದ್ಕೊಂಡೆ, ಎಷ್ಟು ಅದು ಓದಿ ಇದು ಓದಿ ಅಂತ ಹೇಳೋರು ಮಾರ್ಕೆಟಲ್ಲಿ ತುಂಬ ಜನ ಸಿಗ್ತಾರೆ. ಬಟ್ ಅದು ಏನು ಓದು ಅಂತ ಹೇಳಿರ್ತಾರಲ್ಲ, ಅದು ಓದಿದೆಯಾ ಇಲ್ವಾ ಅಂತ ಅವತ್ತೇ ಮುಗಿಸೋರು ತುಂಬ ಕಡಿಮೆ ಸಿಗೋರು. ಸೊ ಆ ಲಿಸ್ಟಲ್ಲಿ ರಶ್ಮಿ ಮ್ಯಾಮು ಇದ್ದಾರೆ. ಸೊ ಥ್ಯಾಂಕ್ಫುಲಿ ಅವ್ರು ನನಗೆ ಸಿಕ್ಕಿದ್ದಕ್ಕೆ ಮೇ ಬಿ ನನ್ನಲ್ಲಿರೋ ಝೀಲ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ನೋಡೋಣ ಏನಾಗುತ್ತೆ ಮುಂದೆ ಬರೋ ಎಕ್ಸಾಮ್ಸಲ್ಲಿ ನಾನೇನು ರಿಸಲ್ಟ್ ಕೊಡ್ತೀನಿ, ಆ ರಿಸಲ್ಟಿಂದ ಮ್ಯಾಮ್ಗೆ ಏನು ರಿಸಲ್ಟ್ ಬರುತ್ತೆ ಎಲ್ಲನೂ ಟೈಮೇ ಡಿಸೈಡ್ ಮಾಡಬೇಕು. ಸೊ ಇವತ್ತು ಮ್ಯಾಮ್ದು ಬರ್ಡೇ, ಗೊತ್ತಿಲ್ಲ, ಈ ಒಂದು ಫಾರ್ಚುನೇಟ್ ಈ ಮೆಂಟರ್ಶಿಪ್ ಟೈಮಲ್ಲೇ ಅವ್ರದ್ದು ಬರ್ಡೇ ಬಂದಿದೆ. ಅದು ನಮ್ಮದು ಸೌಭಾಗ್ಯ, ಅದು ಅವ್ರ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಎನಿಹೌ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಹತ್ರ ಇರೋ ಪೊಟೆನ್ಷಿಯಲ್ ಆಚೆ ಬರಲಿ. ಆಮೇಲೆ ನನಗೆ ಗೊತ್ತು ಅವರು ತುಂಬ ಏನೋ ಒಂದು ದೊಡ್ಡದಾಗಿ ಅಚೀವ್ ಮಾಡೋಕ್ಕೆ, ಅದೇನೋ ಬಾರ್ನ್ ಟು ವಿನ್ ಅಂತಾರಲ್ಲ, ಆ ಥರ ಕ್ಯಾರೆಕ್ಟ್ರು. ಸೊ ಅವ್ರಿಗೆ ಪೊಟೆನ್ಷಿಯಲ್ ಆಚೆ ಬರೋಕ್ಕೆ ಮೇ ಬಿ ಟೈಮ್ ಇನ್ನೂ ಅವರು ಯಾವುದೋ ಒಂದು ಬೇರೆ ಜಾಬ್ ಆಗಿಬಿಟ್ಟಿದ್ರೆ ಅವ್ರದ್ದು, ಅಲ್ಲಿಗೆ ಅವ್ರು ಸೆಟ್ಲ್ ಆಗ್ತಾಯಿದ್ರೇನೋ. ಯೂನಿವರ್ಸೇ ಅವ್ರನ್ನ ಪುಷ್ ಮಾಡ್ತಾಯಿದೆ, ಯು ಆರ್ ಸಮಥಿಂಗ್ ಟು ಡೂ ಬಿಗ್ ಅಂತ. ಸೊ ನೋಡೋಣ ರಶ್ಮಿ ಮ್ಯಾಮ್ ಇನ್ನೂ ಏನೇನು ಅಚೀವ್ ಮಾಡ್ತಾರೆ ಅಂತ. ಎಲ್ಲೋ ಅವ್ರು ಅಚೀವ್ ಮಾಡಿದಾಗ ನಾವು ಇಲ್ಲಿ ಕೆಳಗಡೆ ನಿಂತ್ಕೊಂಡು ಅವ್ರು ನಮ್ಮ ಮೇಡಮು ಅಂತ ಖುಷಿಯಿಂದ ಹೇಳ್ಕೋಬೇಕು. ಆ ಥರ ಅವ್ರಿಗೆ ಒಳ್ಳೇದಾಗಲಿ, ಅಷ್ಟೊಂದು ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಹ್ಯಾಪಿ ಬರ್ಡೇ ಮ್ಯಾಮ್. ಈ ವರ್ಷ ನಿಮಗೆಲ್ಲ ಒಳ್ಳೇದಾಗಲಿ, ಪ್ರತಿ ವರ್ಷವೂ ಒಳ್ಳೇದಾಗಲಿ, ಇನ್ನೂ ಎತ್ತರಕ್ಕೂ ಹೋಗಲಿ ನೀವು ಅಂತ ನಾನು ವಿಶ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು. ರಶ್ಮಿ ಮೇಡಮ್ ಆ್ಯಕ್ಚುಲಿ ಪರಿಚಯ ಆಗಿದ್ದು ಈ ವರ್ಷ 2026 ಫೆಬ್ರವರಿಯಿಂದ. ನಾನು ಯಾವಾಗ ಈ ಅರಿವು ಇನ್ಸ್ಟಿಟ್ಯೂಟ್ಗೆ ಮೆಂಟರ್ಶಿಪ್ಪಿಗೆ ಸೇರಿಕೊಂಡೆ ಆವಾಗ ಪರಿಚಯ ಆಗಿದ್ದು. ಮುಂಚೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವ್ರನ್ನ ಫಸ್ಟ್ ಡೇ ಇಂಟ್ರೊಡಕ್ಷನ್ ಕ್ಲಾಸಿಗೆ ಬಂದಾಗಲೇ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಈ ರೇಂಜಿಗೆ ಸ್ಟ್ರಿಕ್ಟ್ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಫಸ್ಟ್ ಡೇ ಕ್ಲಾಸ್ ಆದಮೇಲೆ ಅಂದ್ಕೊಂಡಿದ್ದೆ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಬೈಯೋದು ನೋಡಿ. ಬಟ್ ಅದಾದಮೇಲೆ ಇಲ್ಲಿ ಏನೋ ಒಂದು ಸಕ್ಸಸ್ ತೊಗೋಬೇಕಂತ ಬಂದಿದ್ದೀವಿ. ಸೊ ಬಿಡೋದು ಬೇಡ ಅಂತ ಅಂದ್ಬಿಟ್ಟು 1 ವೀಕ್ ಆದಮೇಲೆ ಗೊತ್ತಾಯಿತು ನಾವು ಈ ರೇಂಜಿಗೆ ಕನ್ಸಿಸ್ಟೆಂಟಾಗಿರೋದಕ್ಕೆ ಅವರ ಸ್ಟಿಕ್ನೆಸ್ಸೇ ಕಾರಣ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಏನಂತ ಅಂದರೆ, ಇವತ್ತು ಮೇಡಮ್ ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ. ನಾ ಹೇಳೋದಿಷ್ಟೇ, ಅವ್ರು ತುಂಬ ಅವ್ರ ಲೈಫಲ್ಲಿ ತುಂಬ ಅಚೀವ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ.
ಈ ವರ್ಷ ಅವ್ರಿಗೆ ಮೋಸ್ಟ್ ಫ್ರೂಟ್ಫುಲ್ ಇಯರ್ ಆಗಿರಲಿ, ತುಂಬ ಸಕ್ಸಸ್ಫುಲ್ ಆಗಿ ಇಯರ್ ಕಂಪ್ಲೀಟ್ ಆಗಲಿ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು. ಹೇಳಿ ಮ್ಯಾಮ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಅವ್ರನ್ನ ಫಸ್ಟ್ ಯಾವಾಗ ಮೀಟ್ ಮಾಡಿದ್ರಿ? ಇಲ್ಲಿಂದ ಅಲ್ಲಿವರೆಗೂ ನಿಮಗೆ ಜರ್ನಿ ಹೆಂಗಿತ್ತು? ಅವ್ರು ನಿಮಗೆಲ್ಲ ಹೆಂಗೆ ಸಪೋರ್ಟ್ ಮಾಡ್ಕೊಂಬಂದರು? ಹೇಳಿ, ಏನು ಅನ್ನಿಸ್ತು ನಿಮಗೆ? ಸೊ ಫಸ್ಟು ನಾನು ವಿಜಯ ಸಂಕಲ್ಪ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡೆ, ಇದು ಸೇರಿಕೊಂಡೆ. ಓಕೆ. ಅದಾವಾಗ ಮೇಡಮು ಅಲ್ಲಿ ಮೆಂಟರ್ ಆಗಿ ಪರಿಚಯ. ಹಾಂ. ಸೊ ಅವಾಗ ನಮಗೆ ಹೇಗೆ ಓದಬೇಕು, ಹೇಗೆ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಅವಾಗ ಹೇಳ್ತಿದ್ರು. ಅದಾದಮೇಲೆ ಅಲ್ಲಿಂದ ನಾನು ಮತ್ತೆ ಮೆಂಟರ್ಶಿಪ್ ತೊಗೊಂಡೆ, ಕಲ್ಕಿ ಮೆಂಟರ್ಶಿಪ್ ಕ್ಲಾಸಸ್ಸು. ಸೊ ಅಲ್ಲಿನೂ ಮೇಡಮ್ ನನಗೆ ಮೆಂಟರ್ ಆಗಿ ಬಂದರು. ಓಕೆ. ಆವಾಗಿಂದ ಮೇಡಮು ನಮಗೆ ಹೇಗೆ ಓದಬೇಕು, ಹೇಗೆ ಕನ್ಸಿಸ್ಟೆಂಟ್ ಆಗಿರಬೇಕು, ಯಾವ ಥರ ನೀವು ಆ್ಯಡ್ ಆನ್ ಮಾಡಬೇಕು ಸಬ್ಜೆಕ್ಟಿಗೆ ಅಂತ ಹೇಳ್ಕೊಂಡು ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ಕೊತಾ ಇದ್ದಾರೆ. ಇದೇ ರೀತಿ ಅವರು ಹೆಲ್ಪ್ ಮಾಡ್ಕೊತಾ ಇದ್ದರೆ ಇನ್ನೂ ಹೈಯರ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಬೋದು, ಮತ್ತು ಸಪೋರ್ಟ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಬೇರೆ ಮೆಂಟರ್ಸ್ಗೂ ಮತ್ತು ರಶ್ಮಿ ಮ್ಯಾಮ್ಗೂ ಏನು ಡಿಫ್ರೆನ್ಸ್? ಬೇರೆ ಮೆಂಟರ್ಸ್ಗೂ ಅಂದರೆ ಮೇಡಮ್ಮು ಮೆಂಟರ್ ಥರ ನೋಡಲ್ಲ, ಒಬ್ಬರು ಎಲ್ಡರ್ ಸಿಸ್ಟರ್ ಥರ ಬೈದರೂ ಪರವಾಗಿಲ್ಲ, ಸ್ಟ್ರಿಕ್ಟಾಗಿ ಓದಿಸ್ತಾರೆ. ಆಮೇಲೆ ಅವರೇ ಅಂದರೆ ಏನು ಪರ್ಸ್ನಲ್ ಥರ ಗೈಡೆನ್ಸ್ ಥರ ಹೇಳ್ತಾರೆ. ನಾಟ್ ಜಸ್ಟ್ ಫಾರ್ ಮೆಂಟರ್ಶಿಪ್ ಥರ ಅಂತಲ್ಲ, ಪರ್ಸ್ನಲ್ ಆಗಿ ನಮ್ಮ ಒಳ್ಳೆಯದಕ್ಕೆ ಬೈದು ಮಾಡಿ ನಮ್ಮ ಹತ್ರ ಇರೋ ಎನರ್ಜಿನ ಹೇಗೆ ಚಾನಲೈಸ್ ಮಾಡಬೇಕು, ಎಲ್ಲಿ ಹಾಕಿದರೆ, ಎಲ್ಲಿ ಏನು ಓದಿದರೆ, ಎಲ್ಲಿ ಏನು ಕಂಟೆಂಟ್ ಅಡಿಷನ್ ಇದೆ, ಆ ಥರ ಹೇಳೋಕ್ಕೆ ಹೆಲ್ಪ್ ಮಾಡ್ತಾರೆ. ಇವತ್ತು ಮ್ಯಾಮ್ ಬರ್ಡೇ, ಅವ್ರಿಗೆ ಏನಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಬರ್ತಡೇ ಪ್ರಯುಕ್ತ ಅವ್ರಿಗೆ ಹ್ಯಾಪಿ ಬರ್ತಡೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟಿವ್ ಆಗಿರಲಿ. ಬ್ರೋ, ನೀವು ಈಗ ಮುಂಚೆ ಜಾಬ್ ಮಾಡ್ತಾ ಇದ್ರೆ ತಿರ್ಗಾ ಮತ್ತೆ ಬಂದು ಓದ್ಬೇಕು ಅಂದ್ಕೊಂಡಿದ್ದೀರಿ. ಈ ಓದೋ ಜರ್ನಿಲಿ ಕಲ್ಕಿ ಮೆಂಟರ್ಶಿಪ್ ಸೇರಿಕೊಂಡ್ರಿ. ಅಲ್ಲಿ ಫಾರ್ಚುನೇಟ್ಲಿನೋ ನಿಮಗೆ ರಶ್ಮಿ ಮ್ಯಾಮ್ ಸಿಕ್ಕರು. ಸೊ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಬ್ರೋ, ನಾನು ಮೆಂಟರ್ಶಿಪ್ ಜಾಯ್ನ್ ಆದೆ ನಮ್ಮ ಫ್ರೆಂಡು ಸಜೆಸ್ಟ್ ಮಾಡಿದ್ದಕ್ಕೆ. ಮೇಡಮ್ ಪಾಪ ನಮಗೆ ಅನ್ಫಾರ್ಚುನೇಟಾಗಿ ಸಿಕ್ಕಿದ್ರು, ಫಾರ್ಚುನೇಟಾಗಿ ಸಿಕ್ಕಲಿಲ್ಲ. ಆಮೇಲೆ ಮೇಡಮ್ಮ ಫಸ್ಟ್ನೇ ದಿನ ನಮ್ಮದು ಏನೋ ಫಾಲ್ಸ್ ಆಗಿಬಿಟ್ಟಿತ್ತು. ಫಸ್ಟ್ನೇ ದಿನವೇ ಬೈದರು ನಮಗೆ. ನಾವು ಮೇಡಮ್ ಹತ್ರ ಎಲ್ಲ ಏನು ಬೈಸ್ಕೊಳ್ಳೋದು, ಇದನ್ನು ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ದೃಢ ನಿರ್ಧಾರ ಕೈಗೊಂಡು ಅವತ್ತೇ ಫುಲ್ಲು ಬೇಡ ಅಂತ ಬಿಟ್ಬಿಡುವ ಅಂದ್ಕೊಂಡು ಇನ್ನೊಂದು ದಿನ ಇರಲಿ ಅಂತ ಇನ್ನೊಂದು ದಿನ ಜಾಯ್ನ್ ಆದೋ. ಆವಾಗ ಪರವಾಗಿಲ್ಲ, ಏನೋ ಚೆನ್ನಾಗೈತೆ ಅಂತ ನನಗೆ ರಿಯಲೈಸ್ ಆಯಿತು. ಯೂಸ್ ಆಗುತ್ತೆ ನಮಗೆ, ಕಂಟಿನ್ಯೂ ಮಾಡಬೇಕು ಇದು ಅಂತ. ಅಂದರೆ ಇವರು ಇಲ್ಲಿ ಆ್ಯಕ್ಚುಲಿ ಮೆಂಟರ್ಶಿಪ್ ಪ್ರೋಗ್ರಾಮೇ ಚೆನ್ನಾಗೈತೆ ಬ್ರೋ. ಇಲ್ಲಿ ಒಂದು ಸ್ಕೂಲ್ ಬುಕ್ ಆದಮೇಲೆ ಮತ್ತೆ ನಮಗೆ ಓದೋಕ್ಕೆ ಅಂದರೆ ನಾವಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ತುಂಬ ಹುಡುಗರುಗಳಲ್ಲಿ ಮಾಹಿತಿ ಕೊರತೆ ತುಂಬ ಇದೆ. ಹೆಂಗೆ ಅಂದರೆ ಯಾವ್ದಾದ್ರು ಬುಕ್ ತಗೊಂಡು ಓದು ಅಂತಾರೆ. ಆ್ಯಕ್ಚುಲಿ ಹಂಗೆ ಓದಿದ್ರು ಗೊತ್ತೂ ಆಗೋಲ್ಲ. ಒಂದು ಮೆಂಟರ್ಶಿಪ್ ಅದು ಚಿಕ್ಕ ಎಕ್ಸಾಮ್ ಆಗಲಿ ದೊಡ್ಡ ಎಕ್ಸಾಮ್ ಆಗಲಿ, PC ಆಗಲಿ DC ಆಗಲಿ, ಮೆಂಟರ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದ್ರು ಒಬ್ಬರು ಗೈಡ್ ಮಾಡಿದ್ರೇ ನಾವು ಚೆನ್ನಾಗಿ ಓದೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ಸುಮ್ಮನೆ, ನಾನು ಲೈಬ್ರರಿ ಮುಂಚೆನೂ 2-3 ತಿಂಗಳು ಓದಿದ್ದೀನಿ. ನಾನು ಅನ್ಕೋತಿದ್ದೆ ನಾನು ಓದ್ತಾ ಇದ್ದೀನಿ ಅಂತ. ಆದರೆ ನಾನಲ್ಲಿ ತುಂಬ ಟೈಮೇ ವೇಸ್ಟ್ ಮಾಡ್ತಾಯಿದ್ದೆ. ಒಂದು ಬುಕ್ಕು ಓದೋದು ಯಾವ ಥರ ನನ್ನ ಸ್ಪೀಡ್ ಇರಲಿಲ್ಲ, ಪ್ಲಸ್ ಹಿಂದೆ ಇತ್ತು. ಈಗ ಮೇಡಮ್ ಎಲ್ಲ ಬಂದಮೇಲೆ ಅವ್ರು ಫೋರ್ಸ್ ಮಾಡೋದಕ್ಕೆಲ್ಲ ನನಗೆ ತುಂಬ ಚೆನ್ನಾಗಿದೆ. ಆಮೇಲೆ ಮೇಡಮ್ಮು ಏನು ಪ್ರತಿದಿನ ಸಂಜೆ ತಗೊತಾರೆ. ನಾವು ಆಮೇಲೆ ಇನ್ನೊಂದು ಅಕೌಂಟೆಬಿಲಿಟಿ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತಂದರೆ, ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಅಕೌಂಟೇಬಲ್ ಆಗಿರ್ತೀವಿ. ಲೆಕ್ಚರ್ ಬೈತಾರೆ ಅಥವಾ ನಮ್ಮ ಯಾರೋ ಬೈತಾರೆ, ಅದು ನಮ್ಮ ತಂದೆ ತಾಯಿ ಬೈತಾರೆ ಅಂತ. ಇವಾಗ ನಮಗೆ ಎಲ್ಲದಕ್ಕೂ ರೀಸನ್ಸ್ ಕೊಡೋಕ್ಕೆ ನಾವು ಕಲ್ತ್ಬಿಟ್ಟಿರ್ತೀವಿ. ಆರಾಮ್ಸೆ ರೀಸನ್ ಕೊಡ್ತೀವಿ, ಯಾವುದಕ್ಕಾದ್ರೂ ಒಂದು ಕಾರಣ ಕೊಡೋಕೆ ಆರಾಮ್ಸೆ ಹೇಳ್ತೀವಿ, ಯಾರು ಬೇಕಾದ್ರೂ ನಂಬಿಸ್ಬಿಡ್ತೀವಿ. ಇಲ್ಲಿ ಅಕೌಂಟೆಬಿಲಿಟಿ ಹೆಂಗೆ ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಅವ್ರು ಕೇಳ್ತಾರಲ್ಲ, ಅವ್ರು ಹೇಳ್ತಾರಲ್ಲ, 4 ಜನದ ಮುಂದೆ ನಮ್ಗೆ ಕೇಳ್ತಾರೆ, ನಾವು ಹೇಳಲಿಲ್ಲ ಅಂತಂದರೆ ನಮಗೂ ಈಗ ಹೊರಟು ಹಾಗೆ ಆಗುತ್ತೆ ಅಂತವನಿಗೂ ಈ ವಯಸ್ಸಿಗೆ ಬಂದಮೇಲೆ. ಅದಕ್ಕಾರ ಓದ್ತೀವಿ. ಮೇಡಮ್ ಅಂತೂ ತುಂಬಾ ಫೋರ್ಸ್ ಮಾಡ್ತಾರೆ ಓದೋಕ್ಕೆ. ಓದಿದ್ದೀವಿ, ಚೆನ್ನಾಗಿ ಓದ್ತೀವಿ. ಈಗ ಮೇಡಮು ಫೋರ್ಸ್ ಮಾಡಿ ಓದಿಸ್ತಾರೆ. ನಿಮ್ಗೆ ಮೇಡಮು ಚಾಯ್ಸ್ ಕೊಟ್ಟಿದ್ರು, ನಾನು ಹಿಂಗೆ ಬೈತೀನಿ, ನಿಮಗೆ ಬೇಡ ಅನಿಸಿದ್ರೆ, ನಿಮಗೆ ಕಂಫರ್ಟೇಬಲ್ ಅನಿಸ್ತಾ ಇದ್ದರೆ ಬೇರೆ ಮೆಂಟರ್ಸ್ ಹತ್ರ ಸೇರ್ಕೊಳ್ಳಿ ಅಂತ. ಆದರೂ ನೀವು ಸೇರ್ಕೊಂಡಿಲ್ಲ, ಮ್ಯಾಮ್ ಹತ್ರನೇ ಉಳ್ಕೊಂಡ್ರಿ. ನಾನು ಮೇಡಮ್ಗೆ ಮೆಸೇಜ್ ಆಗಿಬಿಟ್ಟಿದೆ, ಮೇಡಮ್ ದಯವಿಟ್ಟು ಯಾರಿಗೂ ಕಳಿಸ್ಬೇಡಿ, ನಮ್ಮ ನಿಮ್ಮ ಹತ್ರನೇ ಉಳ್ಕೊತೀವಿ. ಸ್ಯಾರಿ ಫಾರ್ ಪರ್ಸ್ನಲ್ ಮೆಸೇಜು, ಯಾರಿಗೂ ಕಳಿಸ್ಬೇಡಿ, ನಿಮ್ಮ ಹತ್ರನೇ ಮಡಿಕಡಿ ನಮ್ಮನ್ನ ಅಂತ ಇವತ್ತು ಹೇಳಿದರು ಮೇಡಮು. ಇವತ್ತು ಮ್ಯಾಮ್ದು ಬರ್ಡೇ, ಏನಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ಗೆ? ಮೇಡಮ್ಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡೋಕ್ಕೆ ಹ್ಯಾಪಿ ಬರ್ತಡೇ, ಒಳ್ಳೇದಾಗಲಿ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ಮು ಇಷ್ಟಕ್ಕೆ ಖುಷಿ ಪಡಬಾರ್ದು, ಅವ್ರು ಇಷ್ಟಕ್ಕೆ ಸೀಮಿತರಾಗಬಾರ್ದು. ಅವರು ನಾಲೆಡ್ಜಬಲ್ ಇದ್ದಾರೆ. ಆ ನಾಲೆಡ್ಜ್ನ ಯೂಸ್ ಮಾಡ್ಕೊಂಡು ಅವರು ತುಂಬ ದೊಡ್ಡದಾಗಿ ಏನಾರು ಆಗಬೇಕು ಅಂತ ನಾನು ಆಸೆ ಮಾಡ್ತೀನಿ. ಪ್ಲಸ್ಸು ಅದೇ ರೀತಿ ನಾವು ಹರಿಸ್ತೀವಿ. ಇನ್ನೇ ಹೇಳಿ ಬ್ರೋ, ಮ್ಯಾಮ್ ನಿಮಗೆ ಹೆಂಗೆ ಪರಿಚಯ?
ಮ್ಯಾಮ್ ನಮಗೆ PSI ಬ್ಯಾಚು ವಿಜಯ್ ಸಂಕಲ್ಪ ಸ್ಟೂಡೆಂಟ್ಸ್ ನಾವು. ಓಕೆ. ಅಲ್ಲಿಂದ ಮೆಂಟರ್ಶಿಪ್ ಆಗಿ ಮ್ಯಾಮ್ ಸಿಕ್ಕಿದ್ರು ನಮಗೆ. ಸೊ ಅಲ್ಲಿಂದ ಮ್ಯಾಮ್ ನಮಗೆ ಪರಿಚಯ. ಆಮೇಲೆ ಮತ್ತೆ ಅದು ಕಲ್ಕಿ ಮೆಂಟರ್ಶಿಪ್ಪಲ್ಲಿ ಕಂಟಿನ್ಯೂ ಆಯಿತು. ಆಮೇಲೆ ಮತ್ತೆ ಮ್ಯಾಮ್ ಮೆಂಟರ್ಶಿಪ್ಗೆ ಕಲ್ಕಿ ಮೆಂಟರ್ಶಿಪ್ಪಿಗೆ ಸೇರ್ಕೊಂಡಿದ್ದೀರಾ, ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಹೆಂಗೆ ಮಾನಿಟರ್ ಮಾಡ್ತಾರೆ ಡೇ ಟು ಡೇ? ಸ್ಟೂಡೆಂಟ್ ಅನ್ನೋದ್ಕಿಂತ ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡಿ, ನಮ್ಮದು ಪಾತ್ ಏನೋ ರಾಂಗ್ ಇದ್ದರೆ ಅದು ಮೋಟಿವೇಶನ್ ಇರಲಿ ಅಥವಾ ಬೇರೆ ಸಪೋರ್ಟ್ ಇರಲಿ, ಅಂದರೆ ಯಾವುದೇ ರೀತಿ ಸಪೋರ್ಟ್ ಇರಲಿ ಹೆಲ್ಪ್ ಮಾಡ್ತಾರೆ. ಅಂದರೆ ಸ್ಟಡೀಸ್ ಅಂತಲ್ಲ, ಈವನ್ ಎಕ್ಸ್ಟರ್ನಲ್ ಇಶ್ಯೂಸ್ ಇದ್ರೂ ಕೂಡ ಹೆಲ್ಪ್ ಮಾಡ್ತಾರೆ. ಅದು ಬಿಟ್ಟು ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ, ಬೈತಾರೆ, ಆದರೆ ಒಳ್ಳೇದಕ್ಕೆ ಬೈತಾರೆ. ಇವತ್ತು ಮ್ಯಾಮ್ದು ಬರ್ಡೇ, ಏನಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಅವ್ರ ಬರ್ತಡೇಗೆ ನಮ್ಮ ಸಕ್ಸಸ್ ಜೊತೆ ಅವ್ರದ್ದು ಸಕ್ಸಸ್ ಆಗಲಿ, ನಮ್ಮ ಸಕ್ಸಸ್ ಮುಖಾಂತರ ಅವ್ರಿಗೂ ಒಂದು ಒಳ್ಳೆ ಸಕ್ಸಸ್ ಸಿಗಲಿ, ಆಮೇಲೆ ಒಳ್ಳೆ ಹೆಲ್ತ್ ಸಿಗಲಿ. ಥ್ಯಾಂಕ್ ಯು. ಹೇಳಿ ಧನುಶ್ರೀ, ನಿಮಗೆ ರಶ್ಮಿ ಮ್ಯಾಮ್ ಯಾವಾಗಿಂದ ಪರಿಚಯ? ನನಗೆ ವಿಜಯ ಸಂಕಲ್ಪ ಬ್ಯಾಚಿಂದ ಮೆಂಟರಾಗಿ ಸಿಕ್ಕಿದ್ರು ರಶ್ಮಿ ಮ್ಯಾಮ್. ಓಕೆ. ಆವಾಗ ನನಗೆ ಮ್ಯಾಮ್ ಜೊತೆಗೆ ಒಳ್ಳೆ ಫ್ರೆಂಡ್ಸ್ ಕೂಡ, ಮ್ಯಾಮ್ ಆಗಿರಲಿಲ್ಲ, ನನಗೆ ಫ್ರೆಂಡ್ಸ್ ಆಗೂ ಇದ್ದರು. ಆಮೇಲೆ ನನಗೆ ಒಳ್ಳೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ. ನಾನು ಅವಾಗ ಸ್ವಲ್ಪ ಏನು ಚೆನ್ನಾಗಿರಲಿಲ್ಲ, ಓದ್ತಾ ಇರಲಿಲ್ಲ. ಆಮೇಲೆ ಏನು ಡಿಪ್ರೆಷನಲ್ಲಿದ್ದಾಗ ಮ್ಯಾಮ್ ಸಿಕ್ಕಿದ್ದು ನನಗೆ. ಚೆನ್ನಾಗಿ ಓದೋಕ್ಕೆ ಹೆಲ್ಪ್ ಮಾಡಿದರು ಮ್ಯಾಮು. ಆಮೇಲೆ ಪರ್ಸ್ನಲ್ಲಾಗೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಹಿಂಗೆ ಓದಿ, ಆಮೇಲೆ ನಾನು ಓದ್ತಾ ಇರಲಿಲ್ಲ ಸ್ವಲ್ಪ ಸರಿಯಾಗಿ, ಚೆನ್ನಾಗಿ ಓದಿ ಹಿಂಗೆ ಓದಿ ಅಂತೆಲ್ಲ ಹೇಳಿ ಬೈತಾಯಿದ್ರು. ಆಮೇಲೆ ಚೆನ್ನಾಗೇ ಸಿಸ್ಟರ್ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಅವ್ರು ಬಯೋದ್ರಿಂದ ಹೆಲ್ಪ್ ಆಯ್ತಾ? ಇಲ್ಲ, ಹೆಲ್ಪ್ ಆಯಿತು. ಹೆಲ್ಪ್ ಆಗಿದ್ದಕ್ಕೆ ಓದ್ತಾ ಇದ್ದಿದ್ದು. ಓಕೆ. ಇವತ್ತು ಅವ್ರದ್ದು ಬರ್ಡೇ, ಏನು ವಿಶ್ ಮಾಡ್ತೀರಾ ಮ್ಯಾಮ್ಗೆ? ವಿಶ್ ಹ್ಯಾಪಿ ಬರ್ಡೇ ಮ್ಯಾಮ್. ಮತ್ತು ಅವರು ಏನು ಒಳ್ಳೆ ಸಕ್ಸಸ್ ಸಿಗಲಿ, ಆಮೇಲೆ ಹೆಲ್ತ್ ಚೆನ್ನಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.